ಬಹಳ ವಿಶೇಷವಾಗಿ ನಮ್ಮ ಭಾರತೀಯ ಖಾದ್ಯಗಳಲ್ಲಿ ಹೋಳಿಗೆ ಬಹಳ ಪ್ರಿಯವಾದಂತಹದ್ದು. ಅದರಲ್ಲಿ ಯಾವುದು ಕಾಯಿ ಹೋಳಿಗೆನಾ ತೊಗರಿಬೇಳೆ ಹೋಳಿಗೆ? ನೋಡಿ, ಕಾಯಿ ಎಂಜಲು ಆಗಿರೋದಿಲ್ಲ ಮತ್ತು ಬಾಳೆಹಣ್ಣು ಎಂಜಲು ಆಗಿರೋದಿಲ್ಲ. ಇದು ನಮ್ಮ ಭಾರತೀಯ ಎಲ್ಲ ಸಂಸ್ಕಾರ ಮತ್ತು ಅದರ ಆಚಾರ ವಿಚಾರಗಳನ್ನು ತಿಳ್ಕೊಂಡಿರೋರಿಗೆಲ್ಲ ಗೊತ್ತಿರುತ್ತೆ. ಕಾಯಿ ಮತ್ತು ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಎಂಜಲು ಆಗಿರೋದಿಲ್ಲ ಅಂಥೇಳಿ. ಬೇರೆ ಕಾಳುಗಳು ಇವೆಲ್ಲವೂ ಕೂಡ ಅದು ಎಂಜಲಾಗುತ್ತೆ ಅಂಥೇಳಿ, ಅದು ಪ್ರಾಕೃತಿಕವಾಗಿ ಪಕ್ಷಿಗಳು ತಿಂದು ಎಂಜಲಾಗುತ್ತೆ. ಮತ್ತು ಎಂಜಲಿಂದಾನೇ ಬಿದ್ದಿರೋದೇ ಅದು ಮತ್ತೆ ಉತ್ಪತ್ತಿ ಆಗುತ್ತೆ ಭೂಮಿ ಮೇಲೆ ಅಂಥೇಳಿ. ಇಲ್ಲಿ ಭಾಳ ವಿಶೇಷವಾಗಿ ಕಾಯಿ ಹೋಳಿಗೆ ಭಾಳ ಪ್ರಧಾನವಾಗಿ ಅಂಥೇಳಿ ನಾವು ತೆಗೆದುಕೋಬೇಕಾಗತ್ತೆ. ಗುಡಾನ್ನ ಪ್ರೀತಮಾನಸ ಅಂದರೆ ಕಾಯಿ ಹೋಳಿಗೆ ಮಾಡಲಿಕ್ಕೆ ಶಕ್ತಿ ಇಲ್ಲದೆ ಇರೋರು ಗುಡಾನ್ನ, ಬೆಲ್ಲದ ಒಂದು ಸಿಹಿ ಪೊಂಗಲ್, ಬೆಲ್ಲದ ಅನ್ನವನ್ನು ದೇವಿಗೆ ನೈವೇದ್ಯ ಮಾಡೋದಿರುತ್ತೆ. ಮತ್ತು ಭಾಳ ವಿಶೇಷವಾಗಿ 2 ರೀತಿಯಾದಂತಹ ಧಾನ್ಯಗಳು, ಚನಕದಳ ಮುದ್ಗದಳ ಅಂತೇಳಿ ನಾವು ಹೇಳ್ತೀವಿ. ಅಂದರೆ ಹೆಸರು ಕಾಳು, ಕಡಲೆಕಾಳು. ಇದರಿಂದ ಸೌತೆಕಾಯಿಯನ್ನು ಹಾಕಿ ಕೋಸಂಬರಿ ಮಾಡೋದು ಬಹಳ ಇರುತ್ತೆ ವಿಶೇಷವಾಗಿ. ಮತ್ತು ಬೆಲ್ಲದ ಪಾನಕ, ಇದರ ಜೊತೆಗೆ ಮನೆಯಲ್ಲಿ ಎಲ್ಲ ರೀತಿಯಾಗಿ ಸಹಕಾರವನ್ನು ಕೊಡ್ತಾ ಪ್ರೀತಿಯಿಂದ ಆಶೀರ್ವಾದ ಮಾಡ್ತಾ ಇರುವಂತಹ ತಾಯಿ, ಅತ್ತೆ ಎಲ್ಲರೂ ಸೇರಿ ಒಟ್ಟಾಗಿ ಸಹೋದರಿಯರೆಲ್ಲ ಇದ್ದಾಗ ಎಲ್ಲ ಅಡುಗೆ ಪದಾರ್ಥಗಳನ್ನು ಸಿದ್ಧ ಮಾಡಿ ಇಟ್ಕೊಂಡಿದ್ದು ನೈವೇದ್ಯ ಸಮಯಕ್ಕೆ ಅದನ್ನು ನೈವೇದ್ಯ ಮಾಡ್ಬೋದು. ನೈವೇದ್ಯವನ್ನು ಆ ದೇವಿ ಹೇಗೆ ಸ್ವೀಕರಿಸ್ತಾರೆ ಅಂತಂದರೆ ಎಲ್ಲರಿಗೂ ಕೂಡ ಆಶ್ಚರ್ಯ. ಕೆಲವರೆಲ್ಲ ಹೇಳ್ತಿರ್ತಾರೆ, ದೇವರಿಗೆ ತೋರಿಸೋದು ನೈವೇದ್ಯ ಅನ್ನೋದು ದೇವಿ ಏನಾದರೂ ತಿಂತಾರಾ ಅಂಥೇಳಿ. ಒಂದು ಹೂವಿನ ಪರಿಮಳ ನಾವು ಸ್ವೀಕರಿಸಿದಾಗ ನಮ್ಮ ಮನಸ್ಸಿಗೆ ಎಷ್ಟು ಆನಂದ ಆಗುತ್ತೆ. ಹೂವಿನ ಪರಿಮಳ ಅದು ಕೆಲವರ ಮನೆ ಮುಂದೆ ಪಾರಿಜಾತದ ಗಿಡಗಳನ್ನು ಹಾಕಿರ್ತಾರೆ, ಬ್ರಹ್ಮಕಮಲದ ಗಿಡಗಳನ್ನು ಹಾಕಿರ್ತಾರೆ. ಬೆಳಗಿನ ಜಾವದಲ್ಲಿ ಅವ್ರ ಮನೆಗಳ ಮುಂದೆ ಎಷ್ಟು ಪರಿಮಳ, ಎಷ್ಟು ಧನಾತ್ಮಕವಾದಂತಹ ಎನರ್ಜಿ ಇರುತ್ತೆ. ಹಾಗೆ ಪರಿಮಳ, ಒಂದು ಪುಷ್ಪದಿಂದ ಬಂದುವಂತಹ ಪರಿಮಳ ಪ್ರಕೃತಿಯಲ್ಲಿ ಆ ಕಲಶದ ಮುಖಾಂತರ ಪ್ರಕೃತಿಯಲ್ಲಿ ಲೀನವಾಗಿ ದೇವಿಗೆ ಸಮರ್ಪಣೆ ಆಗುತ್ತೆ. ಇಲ್ಲಿ ನೈವೇದ್ಯವೂ ಕೂಡ ಹಾಗೆ ಆಗುತ್ತೆ. ಅಲ್ಲಿರುವಂತಹ ಪರಿಮಳ, ಆ ಖಾದ್ಯಗಳು ಏನು ಪದಾರ್ಥಗಳು ನೈವೇದ್ಯ ಮಾಡ್ತೀವೋ ಅದೆಲ್ಲವೂ ಕೂಡ ಪರಿಮಳ ರೂಪದಲ್ಲಿ ದೇವಿಗೆ ಸ್ವೀಕರಿಸ್ತಾರೆ. ದೇವಿಯ ದೃಷ್ಟಿ ಅದರ ಮೇಲೆ ಬಿದ್ದಿದ್ದರಿಂದ ಅದು ಪವಿತ್ರವಾಗುತ್ತೆ. ಮಂತ್ರದಲ್ಲಿ ಅದನ್ನು ಪ್ರೋಕ್ಷಣೆ ಮಾಡಿ, ಗಂಗಾಜಲವನ್ನು ತೆಗೆದುಕೊಂಡು ಮಂತ್ರದಲ್ಲಿ ಪ್ರೋಕ್ಷಣೆ ಮಾಡಿ ನಂತರ ದೇವಿಗೆ ಸಮರ್ಪಣೆ ಇರುತ್ತೆ. ನಂತರ ಅದನ್ನು ಸ್ವೀಕರಿಸಿ ಕಾಮಧೇನುಂ ಸ್ಮರಾಮಿ ಅಂಥೇಳಿ ಅಲ್ಲಿ ಬಂದಂತಹ ವೇದವಿದ್ಯೆಯನ್ನು ತಿಳಿದಂತಹ ಪುರೋಹಿತರು ಹೇಳ್ಕೊಡ್ತಾರೆ. ಆ ಸಮಯದಲ್ಲಿ ಕಾಮಧೇನುವನ್ನು ಸ್ಮರಿಸಿ ಅಂಥೇಳಿ ಹೇಳುವಂತಹ ಉದ್ದೇಶ ಏನಿದೆ ಅಂದರೆ, ಇದೆಲ್ಲವನ್ನು ನೈವೇದ್ಯವನ್ನು ದೇವಿಗೆ ಸಮರ್ಪಣೆ ಮಾಡಿದ್ದೀವಿ, ಇದರಲ್ಲಿ ಎಲ್ಲವನ್ನೂ ಕೂಡ ಸ್ವಲ್ಪ ಸ್ವಲ್ಪ ಭಾಗವನ್ನು ನೀವು ಪ್ರಸಾದ ರೂಪದಲ್ಲಿ ನೀವು ತೆಗೆದುಕೊಳ್ಳಿ, ಅಡುಗೆ ಮನೆಯಲ್ಲಿರೋದ್ರೊಳಕ್ಕೆ ಎಲ್ಲವನ್ನೂ ಕೂಡ ಅದನ್ನು ಸೇರಿಸಿ, ಆಯಾ ಪದಾರ್ಥಗಳಿಗೆ ಅದನ್ನು ಸೇರಿಸಿ ಇನ್ನೊಂದು ತಟ್ಟೆಯಲ್ಲಿ ಇದನ್ನೆಲ್ಲವನ್ನೂ ಇಟ್ಕೊಂಡು ನಿಮ್ಮ ಹತ್ತಿರದಲ್ಲಿರುವಂತಹ ಗೋವನ್ನು ಹುಡುಕಿ ಗೋವಿಗೆ ತಿನ್ನಿಸಿ. ಇದು ಗೋವು ಅಂದರೆ ಸಕಲ ದೇವತೆಗಳ ಸಾನ್ನಿಧ್ಯ. ಎಲ್ಲ ದೇವತೆಗಳು ನೇರವಾಗಿ ಅಲ್ಲಿ ಆಹಾರ ಕೊಟ್ಟರೆ ನೀವು ಸ್ವೀಕರಿಸ್ತು ಆ ಗೋವು ಇಲ್ಲಿ ಪರಿಮಳವನ್ನು ತೆಗೆದುಕೊಳ್ತೋ ಆ ಕಲಶ ರೂಪದಲ್ಲಿರುವಂತಹ ದೇವಿ ತೆಗೆದುಕೊಳ್ತಾರೆ. ಅಲ್ಲಿ ಪ್ರತ್ಯಕ್ಷವಾಗಿ ದೇವರು ಆ ಗೋವಿನ ಮುಖಾಂತರ ತೆಗೆದುಕೊಳ್ತಾರೆ. ಹೀಗೆ ನಂತರ ಮನೆಯಲ್ಲಿ ಬಂದಿರುವಂತಹ ಸುಮಂಗಲಿರ್ತಾರೆ, ಅವರಿಗೆಲ್ಲರಿಗೂ ಕೂಡ ನೀವು ಆ ಅರಿಶಿಣ ಕುಂಕುಮವನ್ನು ಕೊಟ್ಟು ಏನೆಲ್ಲ ನೈವೇದ್ಯವನ್ನು ಮಾಡಿದ್ದೀರಿ ಅವ್ರಿಗೂ ಕೂಡ ಆ ನೈವೇದ್ಯಗಳನ್ನೆಲ್ಲ ಪದಾರ್ಥಗಳನ್ನು ಬಡಿಸಿ ಅವರಿಗೆ ನಮಸ್ಕರಿಸಿ ಅವರನ್ನು ಪ್ರಾರ್ಥನೆ ಮಾಡಿ, ನಮ್ಮ ಮನೆಗೆ ಬಂದು ನಮ್ಮನ್ನು ಆಶೀರ್ವಾದ ಮಾಡ್ತಾಯಿದ್ದೀರಿ, ಈ ಒಂದು ಪ್ರಸಾದವನ್ನು ತೆಗೆದುಕೊಳ್ಳಿ ಅಂಥೇಳಿ ಆವತ್ತಿನ ದಿವಸ ಅವರಿಗೆ ಭೋಜನವನ್ನು ಮಾಡಿಸುವಂಥದ್ದು ಇದು ಬಹಳ ಬಹಳ ಮುಖ್ಯ. ಇಲ್ಲಿ ನಂತರ ಸುಮಂಗಲಿಯರಿಗೆ ಕುಂಕುಮ ಕೊಡುವಂಥದ್ದೆಲ್ಲ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನಾನು ಬಹಳ ವಿಶೇಷವಾಗಿ ಒಂದು ಕ್ರಾಂತಿಕಾರಿಯಾದಂಥ ವಿಷಯನೇ ನಿಮಗೆಲ್ಲ ಹೇಳ್ತಾ ಇದ್ದೀನಿ. ಇದನ್ನು ಜೀವನದಲ್ಲಿ ಚೆನ್ನಾಗಿ ಅಳವಡಿಸ್ಕೋಬೇಕು. ವಿಧಿ ಅನ್ನೋದು ಎಲ್ಲರ ಜೀವನದಲ್ಲಿ ಆಟ ಆಡ್ತಾ ಇರುತ್ತೆ. ಅದನ್ನು ತಪ್ಪಿಸೋದಕ್ಕೆ ಯಾರೂ ಕೂಡ ಸಾಧ್ಯ ಆಗೋದಿಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ವಿಧಿಯನ್ನು ಮೀರೋದಕ್ಕಾಗೋದಿಲ್ಲ ಅಂಥೇಳಿ ಯುಗ ಯುಗಗಳಿಂದ ಕೂಡ ದ್ವಾಪರ ಯುಗದಲ್ಲಿ, ತ್ರೇತಾಯುಗದಲ್ಲಿ, ಸತ್ಯಯುಗ ಅಂದರೆ ಕೃತಯುಗದಲ್ಲಿ ಕೂಡ ಅದು ಧರ್ಮಗ್ರಂಥಗಳಲ್ಲಿ ಉಲ್ಲೇಖ ಇದೆ, ಚರಿತ್ರೆಯಲ್ಲಿ ಉಲ್ಲೇಖ ಇದೆ. ಅದು ಕೇವಲ ಕಥೆಯಲ್ಲ, ಕಾಲ್ಪನಿಕವಲ್ಲ, ಅದರ ಒಂದು ಆಧಾರ ದಾಖಲೆಗಳು ಎಲ್ಲವೂ ಕೂಡ ಇದೆ.
ಮನೆಯಲ್ಲಿ ವಿಧಿಯ ಒಂದು ಪರಿಸ್ಥಿತಿಯಿಂದ ಸ್ತ್ರೀಯರು ಪುರುಷರನ್ನು ಕಳ್ಕೊಂಡು ಬಿಟ್ಟಿರ್ತಾರೆ. ಇಂತಹ ಹಬ್ಬಗಳಲ್ಲಿ ಕೆಲವು ಕಡೆ ಎಲ್ಲ ನೋಡ್ತಿರ್ತೀವಿ, ಕೆಲವು ಕಡೆ ಸತ್ಯವಾಗಿಯೂ ನಾವು ನೋಡಿದ್ದೀವಿ. ಅವರಿಗೆಲ್ಲ ಬೇರೆ ಪುರುಷನನ್ನು ಕಳ್ಕೊಂಡವ್ರಿಗೆ, ಅಂದರೆ ಗಂಡನನ್ನು ಕಳ್ಕೊಂಡವ್ರಿಗೆ ಕುಂಕುಮ ಕೊಡೋದಿಲ್ಲ. ಇದು ಬಹಳ ತಪ್ಪು. ಅವ್ರನ್ನ ಆ ಸಂದರ್ಭದಲ್ಲಿ ಪೂಜೆ ಮಾಡಿರೋರ್ಗೂ ಕೂಡ ಮನಸ್ಸಿಗೆ ಗೊಂದಲ. ಯಾಕೆ ಗೊಂದಲಗಳು ಬೇಡ. ಶಾಸ್ತ್ರದಲ್ಲಿ ಎಲ್ಲಿಯೂ ಕೂಡ ಅದನ್ನು ನಿಮ್ಗೆ ಹೀಗೆ ಮಾಡಿ ಅಂಥೇಳಿ ಹೇಳಿಲ್ಲ, ಕೊಡಬೇಡಿ ಅಂಥೇಳಿ ಎಲ್ಲೂ ಹೇಳಿಲ್ಲ. ಪ್ರತಿ ದಿವಸ ನಾವು ಒಳ್ಳೆಯದನ್ನು ಕಲಿತಾ ಹೋಗಬೇಕು ಅಂಥೇಳಿ ಶಾಸ್ತ್ರ ಹೇಳುತ್ತೆ. ಗೌರವಿಸ್ತಾ ಹೋಗಬೇಕು ಅನ್ನೋದು. ನಮಗೆ ಹೇಗೆ ಗೌರವ ಬೇಕೋ, ನಮಗೆ ಹೇಗೆಲ್ಲ ಏನೆಲ್ಲ ಬೇಕೋ ಅದನ್ನು ನಮ್ಮ ಮುಂದುಗಡೆ ಇರೋರಿಗೆ ಅದನ್ನು ಕೊಟ್ಟರೆ ಅದೆಲ್ಲ ಸಿಗೋದು ಅಂಥೇಳಿ ಒಂದು ಶಾಸ್ತ್ರ. ಅದಕ್ಕಾಗಿ ಅವರನ್ನು ಕೂಡ ಗೌರವಿಸಿ, ಅವ್ರಿಗೂ ಕುಂಕುಮ ಕೊಡಿ, ಅವ್ರಿಗೂ ಹೂವು ಕೊಡಿ, ಅವ್ರಿಗೂ ನಮಸ್ಕಾರ ಮಾಡಿ. ಯಾವುದೇ ರೀತಿ ನಿಮಗೇನು ತೊಂದರೆ ಆಗೋದಿಲ್ಲ. ಮಾನವೀಯತೆಗಿಂತ ಭಾವನೆ ಇದೆ ನೋಡಿ, ಆ ಭಾವನೆ, ಮಾನವೀಯತೆ, ದೈವತ್ವ, ಎಲ್ಲ ಜೀವದಲ್ಲೂ ದೇವರನ್ನು ನೋಡಬೇಕು ಅಂತೇಳಿ ಆಧ್ಯಾತ್ಮಶಾಸ್ತ್ರ ಹೇಳಿರೋದು. ಆಧ್ಯಾತ್ಮಶಾಸ್ತ್ರದ ಒಂದು ಸತ್ಯತೆಯನ್ನು ಅರ್ಥಕೋಬೇಕು. ಅದೇ ನಮ್ಮ ತಾಯಿ ಆದಾಗ ನಾವು ಅದನ್ನು ಬಯಸ್ತೀವಿ. ಎಲ್ಲರೂ ನಮ್ಮ ತಾಯಿನೂ ಗೌರವಿಸ್ಬೇಕು, ನಮ್ಮ ತಾಯಿಗೂ ಕುಂಕುಮ ಕೊಡಬೇಕು, ಅರಿಶಿನ ಕೊಡಬೇಕು, ಹೂವು ಕೊಡಬೇಕು ಅಂತ ನಾವು ಬಯಸ್ತೀವಿ. ಅದೇ ಬೇರೆ ತಾಯಿಗೆ ಆ ಥರ ಆಗಿದ್ದಾಗ ನಾವು ಯಾಕೆ ಅಲ್ಲಿ ಕೊಡೋಕ್ಕೆ ಹೋಗಲ್ಲ? ಇದು ಬಹಳ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಯಾಕೆ ಕೊಡ್ಬೋದು ಅಂತಲೂ ಹೇಳ್ತೀನಿ. ಒಂದು ಮಗು ಹೆಣ್ಮಗು ಆಗಿ ಜನನ ಆಗುತ್ತೆ, ಅದು ಬಹಳ 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 ಶುಭ. ಯಾರ ಮನೆಯಲ್ಲಿ ಹೆಣ್ಮಗು ಜನನ ಆಗುತ್ತೋ ಆ ಮನೆಯಲ್ಲಿ ದೇವಿಯೇ ಹುಟ್ಟಿದಾಳೆ. ಇದು ಸತ್ಯ, ನಾನು ಹೇಳ್ತಾ ಇರೋದು ಸತ್ಯ. ಹೆಣ್ಣು ಕರು ಹಾಕಿದ್ರೆ ಗೋಶಾಲೆಯಲ್ಲಿ ಎಷ್ಟು ಆನಂದ ಸಂಭ್ರಮ ಮಾಡ್ತಾರೆ. ಗೋವುಗಳು ಹೆಣ್ಣು ಕರು ಹುಟ್ಟಿದ್ರೆ ಎಷ್ಟು. ಅದಕ್ಕಿಂತ ಪರಮ ಪವಿತ್ರ ಆಗೋ ಒಂದು ಹೆಣ್ಣು ಮಗು ನಮ್ಮ ಮನೆಯಲ್ಲಿ ಹುಡ್ತಾ ಇದೆ ಅಂತಂದರೆ ಆ ಮನೆಯೇ ಭವಿಷ್ಯವು ಕೂಡ ನಂದಾದೀಪ, ನಂದು ಅದ್ಭುತ ಆನಂದ ಆಗುತ್ತೆ. ಅದರ ಆನಂದವನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಆ ಮಗು ಬೆಳೆದು ನಂತರ ಆ ಮಗು ಪುಷ್ಪವತಿ ಆದಮೇಲೆ ಆ ಮಗುವಿಗೆ ವಿಶೇಷವಾಗಿ ಬಳೆಗಳು, ಅರಿಶಿಣ, ಕುಂಕುಮ, ಹೂವು ಎಲ್ಲವನ್ನೂ ಕೊಡ್ತಾರಲ್ಲ, ಆವತ್ತಿನಿಂದನೇ ಆ ತಾಯಿ ಕೊಡ್ತಾ ಬರ್ತಿರ್ತಾಳೆ. ನಂತರ ಮದುವೆ ಆದಮೇಲೆ ಏನೋ ಅವೆಲ್ಲ ಬಹಳ ಮುಖ್ಯನೇ ಆಗಿರುತ್ತೆ. ಅದರಿಂದ ಮುಂಚೆನೇ ಕೊಡೋದ್ರಿಂದ ನಂತರದಲ್ಲೂ ಕೊಡ್ಬೋದು. ವಿಧಿಯ ಆಟದಲ್ಲಿ ನಾವು ತಪ್ಪು ತಿಳ್ಕೊಂಡು, ನಾವು ಮನಸ್ತಾಪಗಳನ್ನು ತಂದುಕೊಂಡು ಅಮಾನವೀಯವಾಗಿ ಅಜ್ಞಾನದಿಂದ ನಡ್ಕೋಬಾರ್ದು ಅಂಥೇಳಿ ಮನಸ್ಸುಗಳನ್ನು ಗೆಲ್ಲಬೇಕು, ಆನಂದವಾಗಿರಬೇಕು. ಪೂಜೆಯನ್ನು ಮಾಡುವಾಗ ಎಲ್ಲರನ್ನೂ ಗೌರವಿಸಬೇಕು, ಪ್ರೇಮದಿಂದ ಕಾಣಬೇಕು ಮನೆಯಲ್ಲಿ ಎಲ್ಲರನ್ನೂ ಅಂಥೇಳಿ ಇದೊಂದು ಕ್ರಾಂತಿಕಾರಿಯಾದ ವಿಷಯ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ. ಸೊ ಹಾಗೆ ಲಕ್ಷ್ಮೀ ದೇವರು ನಾವು ಹೇಳಿದ ತಕ್ಷಣ ಗುರುಗಳು ಹೇಳ್ತಾ ಇದ್ರು ಹೂವು, ಹಣ್ಣು ಬಹಳ ಪ್ರಿಯ ಆಕೆಗೆ. ಸೊ ಯಾವ ಬಣ್ಣದ ಹೂವನ್ನು ಹಾಕಬೇಕು? ನೀವು ನ್ಯೂಮರಾಲಜಿಸ್ಟ್ ಆಗಿರೋದ್ರಿಂದ ಇಷ್ಟೇ ಸಂಖ್ಯೆ ಇರುವಂಥ, ಅಂದರೆ 3 ಬಣ್ಣದ್ದೇ ಹೂಗಳನ್ನ ಹಾಕಬೇಕು, ಅಥವಾ 5 ಬಣ್ಣದ್ದು ಅಥವಾ 9 ಬಣ್ಣದ್ದು, ಈ ಥರ ನಂಬರ್ಗಳು ಶ್ರೇಷ್ಠ ಆಗಿರುತ್ತಲ್ಲ. ಸೊ ಆ ಥರ ಒಂದು ಪದ್ಧತಿನ ಫಾಲೋ ಮಾಡ್ತಾ ಬರಬೇಕಾ? ಹಾಗೆ ಯಾವ ರೀತಿಯ ಹಣ್ಣುಗಳನ್ನು ಇಡಬೇಕು ಪೂಜೆಗೆ? ಮುಖ್ಯವಾಗಿ ಹೆಣ್ಮಕ್ಳು ಫಸ್ಟು ಅವರು ಅಲಂಕಾರ ಮಾಡ್ಕೊಳ್ಬೇಕು. ಲಕ್ಷ್ಮಿನ ಬರಮಾಡ್ಕೊಳ್ಬೇಕಾದ್ರೆ ಆ ಮನೆಯ ಹೆಣ್ಮಕ್ಳು ಯಾರು ಪೂಜೆ ಮಾಡ್ತಿರ್ತೀರ, ಮನೇಲಿ ಎಷ್ಟು ಜನ ಹೆಣ್ಮಕ್ಳು ಇರ್ತೀರ, ಅವರೆಲ್ಲರೂ ಕೂಡ ಕ್ಲೀನಾಗಿ ರೆಡಿಯಾಗಿ ಲಕ್ಷ್ಮೀ ಸ್ವರೂಪ ನೀವು ಆಗಿರೋದ್ರಿಂದ, ಮನೆ ಹೆಣ್ಮಕ್ಳು ಮಹಾಲಕ್ಷ್ಮಿಯರಾಗಿರೋದ್ರಿಂದ ಮುಖ್ಯವಾಗಿ ಕೂದಲು ಯಾರು ಜಡೆನ ಹಾಕ್ಕೊಂಡು ಒಂದು ಹೂವನ್ನು, ತಲೆಗೊಂದು ಹೂವನ್ನು ಇಟ್ಕೊಂಡು ನೀವು ಪೂಜೆ ಮಾಡಿ ಅಂತ ಹೇಳ್ತೀನಿ ಎಲ್ಲ ಹೆಣ್ಮಕ್ಳಿಗೂ ಕೂಡ. ಅದು ಫಸ್ಟ್ ಗೈಡು. ಮತ್ತು ಯಾವ ಹೂವು ಇಡಬೇಕು ಅಂತ ಬಂದಾಗ ನೋಡಿ, ಹಬ್ಬಕ್ಕೆ ಅವರ ಮನಸ್ಸೋ ಇಚ್ಛೆ, ಅವರಿಷ್ಟಕ್ಕೆ, ಯಾಕಂದರೆ ಇಷ್ಟಪಟ್ಟು ಮಾಡೋವಂಥ ಹಬ್ಬ ಇದಾಗಿರುತ್ತೆ. ಹಾಗಾಗಿ ಥರ ಹೂವು ಇಡೋದು, ಅದಕ್ಕೆ ಡೆಕೋರೇಷನ್ ಮಾಡೋದು, ಮತ್ತು ಅವ್ರಿಗೆ ಇಷ್ಟಪಟ್ಟಿದ್ದು ಇವಾಗ ತಾವರೆ ಹೂವು ಅದು ತುಂಬ ಮುಖ್ಯ ಲಕ್ಷ್ಮಿಗೆ. ಪ್ಲಾಸ್ಟಿಕ್ ಹೂವು ಅಥವಾ ಬಟ್ಟೆ ಹೂಗಳನ್ನ ಇಡೋದು ಚೆನ್ನಾಗಿ ಕಾಣಿಸ್ಬೇಕು, ಡೆಕೋರೇಟಿವ್ ಆಗಿರ್ಬೇಕು ಅಂತ ಆ ಥರ ಮಾಡ್ಬೋದಾ? ಇಲ್ಲ, ಪ್ಲಾಸ್ಟಿಕ್ ಹೂವು ಆ ಥರ ಡೆಕೋರೇಟಿವ್ ಹೂವು ಇಡೋದಕ್ಕಿಂತ ನೀವು ಅದನ್ನೇ ಇವಾಗ ಆ ಥರದ್ದೇ ಎಲ್ಲ ಸಿಕ್ಕುತ್ತೆ, ಈ ಒರಿಜಿನಲ್ ಹೂವುಗಳೇ ಸಿಕ್ಕುತ್ತೆ, ಅದನ್ನು ತೊಗೊಂಡು ಬಂದಿಡಿ. ನಿಮ್ಮ ಕೈಲಿ ಎಷ್ಟಾದರೆ ಅಷ್ಟಿಡಿ. ನೀವು ಪ್ಲಾಸ್ಟಿಕ್ ಹೂವು ಯಾವಾಗೋ ತರೋದು ಇಡೋದು ಅದಕ್ಕಿಂತ ಇದು ಶ್ರೇಷ್ಠ. 1 ದಿನ ಇರಲಿ 2 ದಿನ ಇರಲಿ,
ಒರಿಜಿನಲ್ ಹೂವುಗಳನ್ನ ತಂದು ಇಡಿ. ಅದು ನಿಮಗೆ ನೋಡೋಕೆ ಇನ್ನೂ ತುಂಬ ಚೆಂದ ಕಾಣುತ್ತೆ, ಮತ್ತು ಅದರಲ್ಲಿ ಪ್ಯೂರಿಟಿ ಇರುತ್ತಲ್ವ ಹಾಗೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಯಾವ ಹೂವು ಇಡಬೇಕು ಅನ್ನೋದು ಇಂಪಾರ್ಟೆಂಟು. ನೀವು ಯಾವ ಹೂವು ಆದರೂ ಇಡಿ, ಅದರಲ್ಲೂ ಕಮಲದ ಹೂವು, ತಾವರೆ ಹೂವು ತುಂಬ ಪ್ರಿಯ ಲಕ್ಷ್ಮಿಗೆ, ಎಲ್ಲರಿಗೂ ಗೊತ್ತಿದ್ದಂಗೆ. ಇವಾಗ ಎಲ್ಲರೂ ಒಂದು ಎರಡಾದರೂ ತಾವರೆ ಹೂವು ಇಟ್ಟೇ ಇರ್ತಾರೆ, ಮುಖ್ಯವಾಗಿ 8ನೇ ತಾರೀಕು ಬಂದಿರೋದ್ರಿಂದ. ಸೊ ಅದು ಶನಿಯ ಒಂದು ನಂಬರ್ ಆಗಿರೋದ್ರಿಂದ 8 and 7 ಕಾಂಬಿನೇಷನ್ ಆಗಿರೋದ್ರಿಂದ ಶಂಖಪುಷ್ಪ ಹೂವು ಸಿಕ್ಕತ್ತೆ. ಶಂಖಪುಷ್ಪ ಹೂವು ನೋಡಿರ್ತೀರ, ಅದರಲ್ಲಿ ಬ್ಲೂ ಮತ್ತು ವೈಟು ಮಿಕ್ಸ್ ಇರುತ್ತೆ. ನಾನು ಸೀರೆ ಕಲರ್ ಹಾಗೆ ಹೇಳಿದೆ, ಬಿಳಿ ಬಣ್ಣ ಮತ್ತು ನೀಲಿ ಬಣ್ಣ ಮಿಕ್ಸ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಅವತ್ತಿನ ಡೇಗೆ ಅಂತ. ಅಥವಾ ತುಂಬ ಬ್ಲೂ ಕಲರ್ ಹೂವು ಸಿಕ್ಕತ್ತೆ. ಆ ಒಂದು ಹೂವನ್ನು ತಂದು ನೀವು ದೇವ್ರಿಗಿಟ್ರೆ ಅದೆಲ್ಲಾದರೂ ಸಿಕ್ಕಿದ್ರೆ ತೊಗೊಂಬಂದಿಡಿ, ತುಂಬ ನಿಮಗೆ ಆ ಎನರ್ಜಿ ಜಾಸ್ತಿ ಇರುತ್ತೆ. ಆ ಒಂದು ನಾವು ನನ್ನ ಪ್ರಕಾರ ನಮ್ಮ ಡೇನ ನಾವು ಪಾಸಿಟಿವ್ ಮಾಡ್ಕೊಳ್ತಾ ಇರ್ತೀವಿ, ಅದರಲ್ಲಿ ಹಬ್ಬನ ನಾವು ಪಾಸಿಟಿವ್ ಮಾಡ್ಕೊಳ್ಬೇಕು. ಮತ್ತು ಉತ್ತರಾಷಾಢ ನಕ್ಷತ್ರ, ಸೂರ್ಯನ ನಕ್ಷತ್ರ ಇರೋದ್ರಿಂದ ಅವತ್ತು ನೀವು ಎಕ್ಕದ ಹೂವು ಬರುತ್ತೆ, ಬಿಳಿ ಎಕ್ಕದ ಹೂವನ್ನು ತಂದು ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಮುಂದೆ ಇಟ್ಟರು ಸರಿ, ದೇವಿಗೆ ಹಾಕಿಲ್ಲ ಅಂದರೂ ಅದನ್ನು ಮುಂದೆ ಇಟ್ಟರು ಕೂಡ ನಿಮಗೆ ಆ ದಿನದ ಪೂಜೆಯ ಪಾಸಿಟಿವ್ ಆ ಫಲ ನಿಮಗೆ ಸಿಕ್ಕತ್ತೆ ಅಂತ